ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಬಣ್ಣದ ರೇಷ್ಮೆ ಚೀಲ ಅಂತಂದ್ಬಿಟ್ಟು. ಏನು ಬಣ್ಣದ ರೇಷ್ಮೆ ಚೀಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕನಕವಲ್ಲಿ ತುಂಬಾ ಸುಂದರಿ, ಸಿರಿವಂತ ತಾಯಿಯ ಒಬ್ಳೇ ಮಗಳು. ಅವಳ ತಂದೆ ಜಮೀನ್ದಾರರಾಗಿದ್ರು. ತುಂಬಾ ಆಸ್ತಿಯನ್ನ ಬಿಟ್ಟು ಹೋಗಿದ್ರು. ಅದ್ರಿಂದನೇ ಕನಕವಲ್ಲಿ ಏನ್ ಅನ್ಕೊಳ್ತಾ ಇದ್ಲೋ, ಏನ್ ಇಷ್ಟಪಡ್ತಾ ಇದ್ಲೋ ಅದು ತಕ್ಷಣನೇ ಸಿಕ್ಬಿಡ್ತಾ ಇದ್ದು. ಇದರಿಂದ ಅವಳು ಪ್ರತಿಯೊಂದು ವಸ್ತು ಕೂಡ ತನ್ನ ಹಾಗೆ ಸುಂದರವಾಗಿರಬೇಕು ಅಂತ ಅವಳು ಇಷ್ಟಪಡ್ತಾ ಇದ್ಲು. ಏನೇ ತಗೊಂಡ್ರು ಅದು ತುಂಬಾ ಚೆನ್ನಾಗಿರ್ಬೇಕು ಅನ್ನೋದು ಅವಳ ಇಷ್ಟ. ಕನಕವಲ್ಲಿ ಸಿರಿವಂತಳಾಗಿದ್ರೂ ಕೂಡ ವಿಶಾಲ ಹೃದಯದ ಹುಡುಗಿ. ಬಡತನದ ಸೋಂಕಿಲ್ದೇ ಇದ್ರೂ ಕೂಡ ಬಡವರನ್ನ ನೋಡಿ ಅಯ್ಯೋ ಪಾಪ ಅಂತ ಮರುಗ್ತಾ ಇದ್ಲು ಅಂತ ಒಂದು ಮನಸ್ಸಿರುವಂಥವಳು. ಕನಕವಲ್ಲಿಗೆ ಮದುವೆ ವಯಸ್ಸು ಬರುತ್ತೆ. ಅವಳ ರೂಪಕ್ಕೆ ಮನಸೋತು ಅನೇಕ ಶ್ರೀಮಂತ ತರುಣರು ಮನೆ ಬಾಗಿಲಿಗೆ ನಿಂತ್ಕೊಳ್ತಾರೆ. ಕನಕವಲ್ಲಿಯ ಇಷ್ಟದ ಹಾಗೇನೆ ದೂರದ ಊರಿನ ಜಮೀನ್ದಾರ ಹುಡುಗನನ್ನ ಆರಿಸ್ತಾರೆ. ಹುಡುಗ ರೂಪಿನಲ್ಲಿ ಮನ್ಮಥನಂತೆ ಇದ್ದು ತುಂಬಾ ಸಿರಿವಂತ ಕುಟುಂಬದಿಂದ ಬಂದಿದ್ದ. ಮದುವೆ ಕಾಲಕ್ಕೆ ಕನಕವಲ್ಲಿಗೆ ತಾಯಿ ಬೇರೆ ಬೇರೆ ರೀತಿಯ ಉಡುಗೊರೆಗಳನ್ನೆಲ್ಲ ಅವಳು ಸಿದ್ಧಪಡಿಸಿರ್ತಾಳೆ. ಅದರಲ್ಲಿ ರೇಷ್ಮೆಯ ಸುಂದರವಾದಂತ ಒಂದು ಕೈ ಚೀಲ ಕೂಡ ಇರುತ್ತೆ. ಕನಕವಲ್ಲಿಗೆ ಆ ಚೀಲದ ವಿನ್ಯಾಸ ಮನಸ್ಸಿಗೆ ಬರಲಿಲ್ಲ. ಅಂದ್ರೆ ಅವಳಿಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಅದರಿಂದ ತನ್ನ ಸೇವಕಿ ವಾರಿಜಾಳನ್ನ ಕರೆದು ಅಂಗಡಿಗೆ ಹೋಗಿ ಬೇರೆ ಚೀಲವನ್ನ ತಗೊಂಡ್ ಬಾ ಅಂತ ಹೇಳ್ತಾಳೆ. ವಾರಿಜಳಿಗೆ ಕನಕವಲ್ಲಿಯ ಸ್ವಭಾವ ಗೊತ್ತಿತ್ತು. ಅವಳು ಹೇಗೆ ಏನು ಅಂತೆಲ್ಲ ಗೊತ್ತಿರುತ್ತೆ. ಅವಳು ಅಂಗಡಿಗೆ ಹೋಗಿ ತುಂಬಾ ಸುಂದರ ಬಣ್ಣದ ಒಂದು ಚೀಲವನ್ನ ತಗೊಂಡ್ಬರ್ತಾಳೆ. ಕನಕವಲ್ಲಿಗೆ ಅದೂ ಇಷ್ಟ ಆಗ್ಲಿಲ್ಲ. ಹೀಗೆ ಪ್ರತಿ ಸರಿ ಒಂದಲ್ಲ ಒಂದು ಕುಂದುಕೊರತೆ ಆ ಚೀಲದಲ್ಲಿ ಕಾಣಿಸ್ತಾನೆ ಇತ್ತು. ಕೊನೆಗೆ ವಾರಿಜ ಸಾಕಾಗಿ ನಾನಿನ್ನ ಅಂಗಡಿಗೆ ಹೋಗೋದಿಲ್ಲ, ಅಲ್ಲೆಲ್ಲರೂ ಕೂಡ ನನ್ನನ್ನು ತಮಾಷೆ ಮಾಡ್ತಾರೆ ಅಂತಂದ್ಬಿಟ್ಟು ಹಠ ಹಿಡಿತಾಳೆ. ವಾರಿಜ ಕನಕವಲ್ಲಿಯನ್ನ ಮಗುವಾಗಿದ್ದಾಗಿಂದ ಸಾಕಿದ್ದಂಥವಳು. ಇನ್ನು ಅವಳ ಮನಸ್ಸನ್ನ ನೋಯಿಸಬಾರದು ಅಂತಂದ್ಬಿಟ್ಟು ಕನಕವಲ್ಲಿ ಇನ್ನೇನು ಬೇರೆ ಉಪಾಯ ಮಾಡಕ್ಕಾಗದೆ ಆ ಚೀಲವನ್ನ ಒಪ್ಕೊಳ್ತಾಳೆ. ಮದುವೆಗೆ ಏನಾಗುತ್ತೆ, ಬೇರೆ ಬೇರೆ ರೀತಿಯ ಉಡುಪುಗಳನ್ನೆಲ್ಲ ತಾಯಿ ಸಿದ್ಧಪಡಿಸಿರ್ತಾಳೆ. ಕನಕವಲ್ಲಿಗೆ ತನ್ನ ಭಾವಿ ಪತಿಯ ಕನಸು, ಅವನು ಹೇಗಿರ್ತಾನೋ ಏನೋ ಅಂತಂದ್ಬಿಟ್ಟು. ಹೀಗಾಗಿ ತಾಯಿ ಹೇಳುವಂತ ಯಾವ ಮಾತು ಅವಳಿಗೆ ಕಿವಿಗೆ ಬೀಳ್ತಾ ಇರಲಿಲ್ಲ. ಅವಳು ತನ್ನದೇ ಆದಂತ ಒಂದು ಲೋಕದಲ್ಲಿ ಇದ್ಲು. ಮದುವೆ ವಿಜೃಂಭಣೆಯಿಂದ ಆಯ್ತು. ಗಂಡನನ್ನ ನೋಡಿ ಕನಕವಲ್ಲಿ ಹಿರಿ ಹಿರಿ ಹಿಗ್ತಾಳೆ. ಅಂದ್ರೆ ಅವಳಿಗೆ ಅಷ್ಟು ಇಷ್ಟ ಆಗತ್ತೆ. ಮಾರನೇ ದಿನ ಮದುವೆಯ ದಿಬ್ಬಣ ವರನ ಊರಿಗೆ ಹೊರಡುತ್ತೆ. ಕನಕವಲ್ಲಿ ಹೊರಟಾಗ ತಾಯಿ ಕಣ್ಣೀರನ್ನ ತುಂಬಿಕೊಂಡು ಹೇಳ್ತಾಳೆ, ಮಗಳೇ, ತಂದೆ ಇಲ್ಲದ ನಿನ್ನನ್ನ ನನಗೆ ತಿಳಿದ ಮಟ್ಟಿಗೆ ಸರಿಯಾಗಿ ಬೆಳೆಸಿದ್ದೀನಿ. ಅತ್ತೆ ಮನೆಯಲ್ಲಿ ಹಿರಿಯರಿಗೆ ವಿಧೇಯಳಾಗು, ಮತ್ತೆ ಸರಿಕರಲ್ಲಿ ಸ್ನೇಹ ತೋರಿಸು, ಅಂದ್ರೆ ನಿನ್ನ ವಯಸ್ಸವ್ರಿಗೆ ಸ್ನೇಹವನ್ನ ತೋರಿಸು, ಬಡವರಲ್ಲಿ ಅನುಕಂಪವನ್ನ ಇಡು ಅಂತ ಕಣ್ಣೀರನ್ನ ಒರೆಸ್ಕೊಳ್ತಾ ಹೇಳ್ತಾಳೆ, ಮಗು, ರೇಷ್ಮೆ ಕೈ ಚೀಲದಲ್ಲಿ ಮಹತ್ವದ ಬಾಗಿನವನ್ನ ಇಟ್ಟಿದ್ದೀನಿ, ಜೋಪಾನ ಕಳ್ಕೋಬೇಡ ಆ ಕೈ ಚೀಲವನ್ನ, ಅದು ನಿನಗೆ ಜೀವನದಲ್ಲಿ ಶುಭವನ್ನ ತರುತ್ತೆ ಅಂತ ಹೇಳಿ ಚೀಲವನ್ನ ಅವಳ ಕೈಗೆ ಕೊಡ್ತಾಳೆ. ಆ ರೇಷ್ಮೆ ಚೀಲದಲ್ಲಿ ತೆಂಗಿನಕಾಯಿ ಹಣ್ಣುಗಳು ಮೇಲೆ ಕಾಣಿಸ್ತಾ ಇತ್ತು. ಚೀಲ ತುಂಬಾ ಭಾರವಾಗಿತ್ತು. ಕನಕವಲ್ಲಿ ಸ್ವಲ್ಪ ದುಃಖದಿಂದ ಆದ್ರೆ ಹೆಚ್ಚು ಉತ್ಸಾಹದಿಂದ ಗಂಡನ ಜೊತೆ ಹೊರಡ್ತಾಳೆ. ಅವಳು ನೋಡ್ತಾಳೆ, ಅದ್ರಲ್ಲಿ ಹಣ್ಣುಗಳು ಕಾಣಿಸುತ್ತ ಅವಳಿಗೆ, ಆದ್ರೂ ಇಷ್ಟೊಂದು ಭಾರ ಇದೆಯಲ್ಲ ಅಂತ ಅನ್ಕೊಳ್ತಾಳೆ. ಮಳೆಗಾಲದ ದಿನಗಳು, ಕರಾವಳಿಯ ತೀರ ಬೇರೆ. ಸಂಜೆ ಹೊತ್ತು ಜಡಿಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ. ಕನಕವಲ್ಲಿಯ ಪರಿವಾರ ದೇವಸ್ಥಾನದ ಒಂದು ಮೂಲೆಯ ಆಸರೆಗೆ ಬಂದು ನಿಂತ್ಕೊಳ್ಳುತ್ತೆ. ಆ ಆವರಣದ ಇನ್ನೊಂದು ಬದಿಗೆ ಕತ್ತಲಲ್ಲಿ ಇವಳಷ್ಟೇ ವಯಸ್ಸಿನ ಹುಡುಗಿ ಒಬ್ಳು ಸಾಧಾರಣ ಹತ್ತಿಯ ಹೊಸ ಸೀರೆಯನ್ನ ಉಟ್ಕೊಂಡು ದುಃಖ ಪಟ್ಕೊಳ್ತಾ ಇರ್ತಾಳೆ. ಅದು ಕನಕವಲ್ಲಿಗೆ ಕಾಣಿಸುತ್ತೆ. ಎಂದಿನ ಹಾಗೆ ಅವಳ ಹೃದಯ ಕರಗತ್ತೆ. ಕನಕವಲ್ಲಿ ಏನ್ ಮಾಡ್ತಾಳೆ, ತನ್ನ ಸೇವಕಿ ವಾರಿಜಾಳನ್ನ ಕರೆದು ಆ ಹುಡುಗಿ ಯಾಕೆ ಅಳ್ತಾ ಇದ್ದಾಳೆ, ಅವಳಿಗೇನಾಗಿದೆ ಕೇಳ್ಕೊಂಡ್ ಬಾ ಅಂತ ಕಳಿಸ್ತಾಳೆ. ನೋಡಿ, ಮಳೆ ಬಂದ ಕಾರಣದಿಂದ ಕನಕವಲ್ಲಿಯ ಪರಿವಾರ ಮತ್ತೆ ಆ ಹುಡುಗಿ ಇಬ್ರು ಕೂಡ ದೇವಸ್ಥಾನದ ಒಂದೊಂದು ಮೂಲೆಯಲ್ಲಿ ನಿಂತಿದ್ದಾರೆ. ಅವಳು ಅಳ್ತಾ ಇರೋದ್ ನೋಡ್ಬಿಟ್ಟು ಕೇಳ್ಕೊಂಬ ಯಾಕೆ ಅಳ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ವಾರಿಜ ಏನ್ ಮಾಡ್ತಾಳೆ, ಆ ಹುಡುಗಿಯನ್ನ ಹೋಗಿ ವಿಚಾರಿಸ್ಕೊಂಡ್ ಬಂದು, ಅಮ್ಮ, ಅವಳು ಅನಾಥ ಹುಡುಗಿಯಂತೆ, ಯಾರೋ ಬಡವನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ, ತವ್ರ ಮನೆ ಉಡುಗೊರೆ ಏನೂ ಇಲ್ಲ ಅಂತ ಅತ್ತೆ ಮನೆಯವರು ಹಂಗಿಸ್ಬೋದು ಅನ್ನುವಂಥ ಭಯದಿಂದ ಅವಳು ಅಳ್ತಾ ಇದ್ದಾಳೆ ಅಂತಂದ್ಬಿಟ್ಟು ಹೇಳ್ತಾಳೆ. ಕನಕವಲ್ಲಿಗೆ ಕರುಣೆ ಉಕ್ಕಿ ಬರುತ್ತೆ. ಅವಳ ಮನಸ್ಸಲ್ಲಿ, ನಾನು ದೇವರ ದಯೆಯಿಂದ ಸಿರಿವಂತ ಕುಟುಂಬದಲ್ಲಿ ಹುಟ್ಟಿದ್ದೀನಿ,
ತಂದೆ ಇಲ್ಲದೆ ಇದ್ರೂ ತಾಯಿ ಪ್ರೀತಿಯಿಂದ ಹೊರಲಾರದಷ್ಟು ಬಳುವಳಿಯನ್ನ ಕೊಟ್ಟಿದ್ದಾಳೆ. ಅಂದ್ರೆ ಬೇಕಾದಷ್ಟು ಸಾಮಾನುಗಳನ್ನ ನನಗೆ ಬಳುವಳಿಯಾಗಿ ಕೊಟ್ಟಿದ್ದಾಳೆ. ಆದ್ರೆ ಈ ಹುಡುಗಿಗೆ ಯಾರೂ ಇಲ್ಲ. ನಾನು ಒಂದು ಉಡುಗೊರೆಯನ್ನ ಕೊಟ್ಬಿಟ್ರೆ ಅವಳಿಗೆ ಒಳ್ಳೇದಾಗ್ಬೋದೇನೋ ಅಂತ ಅನ್ಕೊಳ್ತಾಳೆ. ಅಷ್ಟ್ರಲ್ಲಿ ಏನಾಗತ್ತೆ, ಅವಳ ಕಣ್ಣು ಅವಳ ತಾಯಿ ಕೊಟ್ಟಿದ್ದಂಥ ರೇಷ್ಮೆ ಚೀಲದ ಮೇಲೆ ಬೀಳುತ್ತೆ. ತನ್ನ ಹತ್ರ ಬೇಕಾದಷ್ಟು ರೇಷ್ಮೆ ಚೀಲಗಳಿದೆ. ಇದ್ರಲ್ಲಮ್ಮ ಹಣ್ಣು ಹಂಪಲು ಅದೆಲ್ಲ ಹಾಕ್ಕೊಟ್ಟಿದ್ದಾಳೆ. ಇದನ್ನೇ ಅವಳಿಗೆ ಕೊಟ್ರೆ ಆಯ್ತು ಅನ್ಕೊಂಡು ಅವಳು ಸರಿಯಾಗಿ ಅದ್ರಲ್ಲಿ ಏನಿದೆ ಅಂತ ನೋಡಿರೋದಿಲ್ಲ. ಮೇಲ್ ಹಣ್ಣು ಕಾಣಿಸುತ್ತಲ್ವಾ, ಸೊ ಹಣ್ಣಿದೆ ಇದರಲ್ಲಿ ಅಂತ ಅನ್ಕೊಂಡು ಅವಳು ವಾರಿಜಳ ಜೊತೆ ಆ ರೇಷ್ಮೆ ಚೀಲವನ್ನ ಹೊಸ ಮದುಮಗಳಿಗೆ ಕೊಟ್ಟು ಕಳಿಸ್ತಾಳೆ. ಮಳೆ ನಿಂತ ಕಾರಣ ಗಡಿಬಡಿಯಲ್ಲಿ ಒಬ್ರನ್ನ ಇನ್ನೊಬ್ರು ನೋಡದೆ ತಮ್ಮ ಬಂಡಿಗಳನ್ನ ಏರಿ ಹೊರಟು ಹೋಗ್ತಾರೆ. ಕನಕವಲ್ಲಿ ಬಹಳ ಸಡಗರದಿಂದ ಅತ್ತೆ ಮನೆ ಸೇರ್ತಾಳೆ. ಅವರೂ ಕೂಡ ಶ್ರೀಮಂತರಾಗಿದ್ರು. ಅಲ್ಲಿ ಅವಳಿಗೆ ಬೇಕಾದಷ್ಟು ಪ್ರೀತಿ ವಿಶ್ವಾಸ ಎಲ್ಲ ಸಿಗತ್ತೆ. ಕಾಲಾಂತರದಲ್ಲಿ ಅವಳಿಗೆ ಗಂಡು ಮಗು ಹುಟ್ಟುತ್ತೆ. ತವರಿನಲ್ಲಿ ತಾಯಿ ತೀರ್ ಹೋಗ್ತಾಳೆ. ಜೀವನ ಎಂದಿನಂತೆ ಅದು ಮುನ್ನಡೀತಾ ಇತ್ತು. ಕಷ್ಟಗಳು ಯಾರನ್ನು ಕೇಳಿ ಬರೋದಿಲ್ಲ ಅಲ್ವಾ, ಯಾರ ಆಜ್ಞೆಗೂ ಕೂಡ ದಾರಿ ಕಾಯೋದಿಲ್ಲ. ಅದು ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಬರಬಹುದು. ಕನಕವಲ್ಲಿಯ ದುರಾದೃಷ್ಟ ಜೋರಾದ ಅಲೆಗಳ ಹಾಗೆ ಬಂದ್ಬಿಡ್ತು. ಆ ಅಲೆಯಲ್ಲಿ ಅವಳ ಮನೆನೇ ತೊಳ್ಕೊಂಡು ಹೋಯ್ತು. ಗಂಡ ಮತ್ತೆ ಮಗು ಇವಳಿಂದ ಬೇರೆಯಾದ್ರು. ಕನಕವಲ್ಲಿ ಭಿಕಾರಿಯಾಗಿ ಬೀದಿಗಿಳಿತಾಳೆ. ಎಷ್ಟು ಹುಡುಕಿದ್ರು ಕೂಡ ಗಂಡ ಮತ್ತೆ ಮಗು ಸಿಗಲೇ ಇಲ್ಲ. ಅವಳು ನಿರಾಶಳಾಗಿ ತನ್ನ ಊರು ಬಿಟ್ಟು ಅವರನ್ನ ಹುಡುಕ್ತಾ ಹೊರಡ್ತಾಳೆ. ಹಸಿವೆ ನೀರಡಿಕೆಯಿಂದ ತುಂಬಾನೇ ಸುಸ್ತಾಗ್ಬಿಡ್ತಾಳೆ. ಸಿರಿವಂತರ ಮನೆಯಲ್ಲಿ ಹುಟ್ಟಿ ಬೆಳೆದಂತ ಅವಳು ಯಾವತ್ತೂ ಕಷ್ಟವನ್ನ ಅನುಭವಿಸೇ ಇರಲಿಲ್ಲ. ಹೀಗಾಗಿ ಅವಳಿಗೆ ಪ್ರತಿ ಕ್ಷಣ ಅವಳಿಗೆ ಯುಗದ ಹಾಗೆ ಅನ್ನಿಸ್ತಾ ಇತ್ತು. ಅವಳ ಕಷ್ಟವನ್ನ ನೋಡೋಕ್ಕಾಗದೆ ದಾರಿ ಹೋಗ ಒಬ್ಬ ಮರುಕದಿಂದ ಹೇಳ್ತಾನೆ, ಅಮ್ಮ, ಪಕ್ಕದ ಊರಲ್ಲಿ ಪ್ರಾಗ್ಜ್ಯೋತಿಷ್ಪುರ ಅಂತ, ಅಲ್ಲಿ ಸಿರಿವಂತರೊಬ್ರು ಧರ್ಮಶಾಲೆಯನ್ನ ಇಟ್ಟಿದ್ದಾರೆ. ಪ್ರತಿದಿನ ಅನ್ನದಾನ ಮಾಡ್ತಾರೆ. ನೀನ್ ಯಾಕೆ ಅಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾನೆ. ಅವನ ಮಾತು ಕೇಳಿ ಕನಕವಲ್ಲಿಗೆ ಕಣ್ಣೀರು ಉಕ್ಕಿ ಬರುತ್ತೆ. ಅವಳೇ ಬೇಕಾದಷ್ಟು ಜನಗೆ ದಾನ ಧರ್ಮ ಮಾಡದಂಥವಳು ಈಗ ಅವಳೇ ಒಂದು ಹಿಡಿ ಅನ್ನಕ್ಕೋಸ್ಕರ ಯಾಚಕರ ಸ್ಥಿತಿಯಲ್ಲಿದ್ದಾಳಲ್ಲ. ಇನ್ನು ಬೇರೆ ದಾರಿ ಇಲ್ಲದೆ ಕನಕವಲ್ಲಿ ಪ್ರಾಗ್ಜ್ಯೋತಿಷ್ಪುರಕ್ಕೆ ಬರ್ತಾಳೆ. ಅಲ್ಲಿ ಅನ್ನವನ್ನ ಈಸ್ಕೊಳ್ಳೋದಕ್ಕೊಂದು ದೊಡ್ಡ ಸಾಲೆ ಇತ್ತು. ಅಡುಗೆಯವನು ಪ್ರತಿಯೊಬ್ಬರಿಗೂ ಕೂಡ ಬಟ್ಲಲ್ಲಿ ಅನ್ನವನ್ನ ಬಡಿಸ್ತಾ ಇದ್ದ. ಕನಕವಲ್ಲಿಗೆ ಕೊಟ್ಟಾಗಿದ ತಕ್ಷಣನೇ ಅಲ್ಲಿಗೆ ಅಂದಿನ ಒಂದು ಅನ್ನದ ಕಾರ್ಯಕ್ರಮ ಮುಗ್ದೋಗುತ್ತೆ. ಅಂದ್ರೆ ಅನ್ನ ಮುಗಿದೋಯ್ತು. ಅವಳ ಹಿಂದೆ ಸ್ವಲ್ಪ ವಯಸ್ಸಾಗಿರುವಂತ ಮುದುಕಿ ಒಬ್ಳು ಒಂದು ಕೈಯಲ್ಲಿ ಕೋಲು ಇನ್ನೊಂದು ಕೈಯಲ್ಲಿ ಒಂದು ತಟ್ಟೆಯನ್ನ ಹಿಡ್ಕೊಂಡು ತುಂಬಾ ಹಸಿವಿನಿಂದ ಬಳಲಿ ಆ ಕಂಗಳಿಂದ ಅಂದ್ರೆ ಇನ್ನೇನ್ ಅನ್ನ ಸಿಕ್ಬಿಡುತ್ತೆ, ನಾನು ತಿನ್ಬೋದು ಅಂತನ್ಬಿಟ್ಟು ಸಾಲಲ್ಲಿ ಕಾಯ್ತಾ ಇದ್ಲು. ಅಡ್ಗೆಯವನೇನ್ ಮಾಡ್ದ, ಬಂದು ಅನ್ನ ಎಲ್ಲ ಮುಗಿದೋಯ್ತು, ಇವತ್ತಿನ ಅನ್ನ ಸಂತರ್ಪಣೆನೂ ಮುಗೀತು, ಇನ್ನು ನೀವೆಲ್ಲ ಹೋಗ್ಬೋದು ಅಂತ ಹೇಳ್ತಾನೆ. ಆದ್ರೂ ಕೂಡ ಮುದುಕಿ ಇನ್ನು ಅಲ್ಲೇ ನಿಂತೇ ಇದ್ಲು. ಕನಕವಲ್ಲಿಗೆ ಅವಳ ಖಾಲಿ ಇದ್ದಂತ ತಟ್ಟೆ ನೋಡಿ ತುಂಬಾ ದುಃಖ ಆಗುತ್ತೆ. ಒಂದು ಕ್ಷಣ ವಿಚಾರ ಮಾಡಿ ತನ್ನ ಪಾತ್ರೆಯಲ್ಲಿದ್ದ ಅನ್ನವನ್ನ ಮುದುಕಿಯ ತಟ್ಟೆಗೆ ಹಾಕ್ತಾಳೆ. ಮುದುಕಿಯ ಮುಖ ಅರಳೋಗುತ್ತೆ, ನನಗೆ ಊಟ ಸಿಕ್ತಲ್ಲ ಅಂತನ್ಬಿಟ್ಟು. ಅಡುಗೆಯವನು ಇದನ್ನ ನೋಡಿ ಅಚ್ಚರಿಗೊಳ್ತಾನೆ. ಅವನು ಕನಕವಲ್ಲಿಗೆ ಹೇಳ್ತಾನೆ, ನಿಮಗ್ ಹಸಿವಿಲ್ವಾ, ನಿಮ್ಮ ಅನ್ನವನ್ನೆಲ್ಲ ಮುದುಕಿಗೆ ಕೊಟ್ಬಿಟ್ರಲ್ಲ ಅಂತನ್ಬಿಟ್ಟು. ಅದಕ್ಕೆ ಕನಕವಲ್ಲಿ ಹೇಳ್ತಾಳೆ, ನನಗೂ ಕೂಡ ತುಂಬಾ ಹೊಟ್ಟೆ ಹಸಿತಾ ಇದೆ, ಆದ್ರೆ ನಾನು ಪ್ರಾಯದವಳು, ತಡ್ಕೊಳ್ಳುವಂತ ಶಕ್ತಿ ನನಗಿದೆ, ಆದ್ರೆ ಅಜ್ಜಿಗೆ ಆ ಶಕ್ತಿ ಇಲ್ವಲ್ಲ, ಅದಕ್ಕೆ ಅವ್ರಿಗೆ ಕೊಟ್ಟೆ ಅಂತನ್ಬಿಟ್ಟು ಹೇಳ್ತಾಳೆ. ಅಡುಗೆಯವನು ಆ ಊರಿನ ಶ್ರೀಮಂತ ವಿಶ್ವಗುಪ್ತರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಒಡತಿ ಹೆಸರು ಹೇಮನಂದಿನಿ ಅಂತ, ತುಂಬಾ ಕರುಣೆ ಇರುವಂಥವಳು. ಅವಳ ಇಚ್ಛೆಯ ಹಾಗೇನೆ ಪ್ರತಿದಿನ ಅನ್ನ ಸಂತರ್ಪಣೆ ನಡೀತಾ ಇತ್ತು. ಅಡುಗೆಯವನು ಮನೆಗೆ ಬಂದು ಪಾತ್ರೆ ತೊಳಿತಾ ಒಡತಿಗೆ ಕನಕವಲ್ಲಿಯ ಬಗ್ಗೆ ಹೇಳ್ತಾನೆ. ನೋಡಿ, ಅಲ್ಲಿ ಈ ರೀತಿ ಆಯ್ತು ಅಂತನ್ಬಿಟ್ಟು ಅಲ್ಲಾದಂತ ಘಟನೆ ಬಗ್ಗೆ ಹೇಳ್ತಾನೆ. ಅದಕ್ಕೆ ಅವಳು, ನಾಳೆ ಆ ಹೆಂಗಸು ಬಂದ್ರೆ ಮನೆ ಕರ್ಕೊಂಡ್ ಬಾ, ಅಂಥ ಕರುಣಾಳು ಹೆಂಗಸು ನನ್ನ ಮಗುವನ್ನ ನೋಡ್ಕೊಳ್ಳಿ, ನನಗೂ ಹೇಗೂ ದಾದಿಯರ ಅವಶ್ಯಕತೆ ಇದೆ, ಅವಳು ನಮ್ಮ ಮನೇಲಿ ಇದ್ಕೊಂಡು ಕೆಲಸ ಮಾಡ್ಲಿ, ಅವಳಿಗೆ ಸಂಬಳನೂ ಕೂಡ ನಾನು ಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾಳೆ. ಹೀಗೆ ಕನಕವಲ್ಲಿ ಹೇಮನಂದಿನಿಯ ಮನೆಯನ್ನ ಸೇರ್ಕೊಳ್ತಾಳೆ. ಹೇಮನಂದಿನಿಯ ಮಗನನ್ನ ನೋಡಿದಾಗ ಅವಳಿಗೆ ಕಣ್ಣೀರು ಉಕ್ಕಿ ಬರುತ್ತೆ.
ಅವನ ವಯಸ್ಸು ಅವಳ ಮಗನಷ್ಟೇ ಇತ್ತಲ್ವಾ? ಪಾಪ ಈಗ ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ ಅಂತ ಮನಸ್ಸಲ್ಲೇ ಮಗನನ್ನ ನೆನಪಿಸ್ಕೊಂಡು ಅಳ್ತಾಳೆ. ಆ ಮಗುವಿನಲ್ಲೇ ಮಗನನ್ನ ಕಂಡು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾಳೆ. ಮಾರನೇ ದಿನ ಹೇಮನಂದಿನಿ ಕನಕವಲ್ಲಿಯನ್ನ ಕರೆದು ಹೇಳ್ತಾಳೆ, ನೋಡು ನೀನು ಮಗುವನ್ನ ಎಲ್ಲಿ ಬೇಕಾದ್ರೂ ಆಡ್ಸು, ಆದ್ರೆ ಪೂರ್ವ ದಿಕ್ಕಲ್ಲಿರುವಂತಹ ಆ ಪ್ರಾರ್ಥನಾ ಮಂದಿರಕ್ಕೆ ಮಾತ್ರ ಬಿಡಬೇಡ. ನೀನು ಕೂಡ ಅದರ ಒಳಗಡೆ ಹೋಗ್ಬೇಡ. ಅದು ನಮಗೆ ಪುಣ್ಯ ಸ್ಥಳ ಇದ್ದ ಹಾಗೆ. ಅಲ್ಲಿ ಬೆಲೆ ಬಾಳುವಂತಹ ಸಾಮಾನುಗಳಿದೆ. ಮಗು ಏನಾದ್ರೂ ಅದನ್ನೆಲ್ಲ ಹಾಳು ಮಾಡ್ಬಿಟ್ಟಾನು ಅಂತಂದ್ಬಿಟ್ಟು ಹೇಳ್ತಾಳೆ. ವಿಶಾಲವಾದಂತಹ ತೋಟದಲ್ಲಿದ್ದಂತಹ ಪ್ರಾರ್ಥನಾ ಮಂದಿರದ ಚಿಲಕ ಯಾವಾಗ್ಲೂ ಹಾಗೆಯೇ ಇರುತ್ತೆ. ಹೇಮನಂದಿನಿ ಮತ್ತೆ ಅವಳ ಗಂಡ ವಿಶ್ವಗುಪ್ತನ ಹೊರತು ಬೇರೆ ಯಾರೂ ಆ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾ ಇರ್ಲಿಲ್ಲ. ಅವರಿಬ್ರು ಕೂಡ ದಿನಕ್ಕೆ 2 ಸಾರಿ ಅಲ್ಲಿಗೆ ಹೋಗಿ ಬರ್ತಾ ಇದ್ರು. ದುಃಖದಿಂದ ಬಳಲಿ ಕನಕವಲ್ಲಿಗೆ ಅದ್ರೊಳಗಡೆ ಏನಿದೆ ಅಂತ ನೋಡುವಂತ ಕುತೂಹಲ ಕೂಡ ಇರಲಿಲ್ಲ. ಈಗ ನಮಗೆ ಯಾರಿಗಾದ್ರೂ ಅಲ್ಲಿಗೆ ಹೋಗ್ಬೇಡ, ಅಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಓಡಾಡು, ಅದು ನಮಗೆ ತುಂಬಾ ವಿಶೇಷ ಹಾಗೆ ಹೀಗೆ ಅಂತ ಅಂದಾಗ ನಮಗೆ ನೋಡೋ ಅಂತ ಕುತೂಹಲ ಇನ್ನೂ ಜಾಸ್ತಿ ಆಗುತ್ತೆ. ನೋಡ್ಲೇಬೇಕು ಅಂತ ಅನ್ಸೋಕ್ ಶುರುವಾಗುತ್ತೆ. ಆದ್ರೆ ಇಲ್ಲಿ ಇವಳಿಗೆ ದುಃಖ ತುಂಬಾ ಇದ್ದಿದ್ರಿಂದ ಅವಳಿಗೆ ಅದ್ರ ಬಗ್ಗೆ ಯಾವುದೂ ಕುತೂಹಲ ಬರಲಿಲ್ಲ. ಒಂದಿನ ಏನಾಗುತ್ತೆ, ಮಗು ಆಡ್ತಾ ಇದ್ದಂಥ ಚೆಂಡು ತೋಟದಿಂದ ಹಾರಿ ಕಿಟಕಿ ಒಳಗಡೆಯಿಂದ ಆ ಪ್ರಾರ್ಥನಾ ಮಂದಿರದ ಒಳಗಡೆ ಬೀಳುತ್ತೆ. ಮಗು ಏನು ಮಾಡುತ್ತೆ, ಅದೇ ಚೆಂಡು ಬೇಕು ಅಂತ ಹಠ ಹಿಡಿಯುತ್ತೆ. ಕನಕವಲ್ಲಿ ಅವನನ್ನ ಸಮಾಧಾನಗೊಳಿಸ್ತಾ, ಮಗು ಈ ಚೆಂಡನ್ನು ಮರ್ತು ಬಿಡು, ನಾನು ಪ್ರಾರ್ಥನಾ ಮಂದಿರದ ಒಳಗಡೆ ಹೋಗೋದಕ್ಕಾಗಲ್ಲ, ಅಲ್ಲಿ ಹೋದ್ರೆ ನನ್ನ ಕೆಲಸನೇ ಹೊರಟೋಗ್ಬಿಡುತ್ತೆ. ಸಾಯಂಕಾಲ ಅಮ್ಮ ಪ್ರಾರ್ಥನೆಗೆ ಬರ್ತಾರಲ್ಲ, ಆಗ ಚೆಂಡನ್ನ ಅಲ್ಲಿಂದ ತಗೊಳ್ಳೋಣ ಅಂತ ಯಾವ್ಯಾವ ರೀತಿ ಹೇಳಿದ್ರೂ ಕೂಡ ಆ ಮಗು ಕೇಳಲೇ ಇಲ್ಲ. ಕೊನೆಗೆ ಮಗು ಪ್ರಾರ್ಥನಾ ಮಂದಿರದ ಚಿಲಕ ತೆಗೆದು ತಾನೇ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ಬೇರೆ ದಾರಿ ಕಾಣದೆ ಕನಕವಲ್ಲಿ ಚೆಂಡನ್ನ ತರಕ್ಕೆ ಒಳಗಡೆ ಹೋಗ್ತಾಳೆ. ಅದೊಂದು ಸುಂದರವಾಗಿರುವಂತ ಪ್ರಶಾಂತವಾಗಿರುವಂತ ಒಂದು ಪ್ರಾರ್ಥನಾ ಮಂದಿರ. ಅಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ದೇವರ ಪೀಠದಲ್ಲಿ ದೇವರೇ ಇರ್ಲಿಲ್ಲ. ದೇವರ ಬದಲೇನಿತ್ತು, ಒಂದು ರೇಷ್ಮೆಯ ಚೀಲ ಇರುತ್ತೆ. ಕನಕವಲ್ಲಿ ತನ್ನ ಇರವನ್ನ ಮರೆತು, ಅಂದ್ರೆ ಅಲ್ಲಿ ನಾನಿದ್ದೀನಿ ಅನ್ನೋದನ್ನು ಕೂಡ ಮರೆತು ದೇವರ ಪೀಠಕ್ಕೆ ಹೋಗಿ ಆ ರೇಷ್ಮೆ ಚೀಲವನ್ನ ಎತ್ಕೊಳ್ತಾಳೆ. ಅದನ್ನ ನೋಡಿದ ತಕ್ಷಣ ತನ್ನ ಅಮ್ಮ ಮತ್ತೆ ವಾರಿಜಾಳ ನೆನಪು, ತನ್ನ ಮದುವೆ ಘಟನೆ ಕಣ್ಮುಂದೆ ಬಂದು ಕಣ್ಣೀರು ಉಕ್ಕಿ ಬರುತ್ತೆ. ಅವಳು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲೇನೆ ಬಾಗಿಲ ಹತ್ರ ಶಬ್ದ ಆಗುತ್ತೆ. ಅಲ್ಲಿಂದ ಹೇಮನಂದಿನಿ ಕೋಪದಿಂದ ಉರಿತಾ ಅವಳು ಒಳಗಡೆ ಬರ್ತಾಳೆ. ಕನಕವಲ್ಲಿ, ಇದ್ರೊಳಗಡೆ ಬರಬಾರ್ದು ಅಂತ ಹೇಳಿರ್ಲಿಲ್ವಾ, ನೀನ್ ಯಾಕೆ ಬಂದೆ? ಅಲ್ದೆ ದೇವರ ಪೀಠದಲ್ಲಿದ್ದಂತ ಆ ಚೀಲವನ್ನ ಯಾಕೆ ಮುಟ್ಟದೆ ಅಂತಂದ್ಬಿಟ್ಟು ಬೈತಾಳೆ. ಆಗ ಅವಳು ಹೇಳ್ತಾಳೆ, ಒಡತಿ, ಈ ಚೀಲ ನಂದು, ಅದನ್ನ ನೋಡಿ ನನ್ನ ತವ್ರ ಮನೆ, ಅತ್ತೆ ಮನೆ, ಹಳೆ ದಿನಗಳ ನೆನಪಾಯ್ತು, ಅದಕ್ಕೆ ಅಳು ಬಂತು ಅಂತಂದ್ಬಿಟ್ಟು. ಆಗ ಹೇಮನಂದಿನಿಯ ಒಂದು ವಾಯ್ಸ್ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಮತ್ತೆ ಅವಳ ಮುಖ ಕೂಡ ಮೃದುವಾಗುತ್ತೆ. ಅದಕ್ಕೆ ಮುಂಚೆ ಅವಳು ಕೋಪ ಮಾಡ್ಕೊಂಡಿದ್ಲು, ಗಡುಸಾಗಿತ್ತು ಅವಳ ಮುಖ. ಆದ್ರೆ ಈಗ ಮೃದುವಾಯ್ತು. ನಿನ್ನ ಚೀಲ ಇಲ್ಯಾಕ್ ಬಂತು ಅಂತಂದ್ಬಿಟ್ಟು ನನಗ್ ಗೊತ್ತಿಲ್ಲ. ಆದ್ರೆ ನಾನು ಮದ್ವೆಯಾಗಿ ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಅನಾಥ ಬಡ ಹುಡುಗಿ ಒಬ್ಳು ಅಳ್ತಾ ನಿಂತಿದ್ದನ್ನ ನೋಡಿದ್ದೆ. ಅವತ್ತೇ ಅವಳ ಮದ್ವೆನೂ ಆಗಿತ್ತು. ಆದ್ರೆ ಅವಳ ಹತ್ರ ತವರು ಮನೆ ಬಳವಳಿ ಅಂತ ಏನೂ ಇರ್ಲಿಲ್ಲ. ಹೀಗಾಗಿ ಅವಳು ದುಃಖಿಸ್ಕೊಂಡು ನಿಂತಿದ್ಲು. ಅದಕ್ಕೇನ್ ಮಾಡಿದೆ, ನನ್ನ ಈ ಚೀಲವನ್ನ ಅವಳಿಗೆ ಕೊಟ್ಬಿಟ್ಟೆ. ಹೇಗೋ ನನ್ನಮ್ಮ ನನಗೆ ಬೇಕಾದಷ್ಟು ಬಳವಳಿಯನ್ನ ಕೊಟ್ಟಿದ್ಲು. ಅತ್ತೆ ಮನೆಯಲ್ಲಿ ತವರು ಮನೆಯ ಬಳವಳಿನೂ ಬೇಕಾಗಿರ್ಲಿಲ್ಲ, ಅಷ್ಟು ಸಾಹುಕಾರು ನನ್ನ ಅತ್ತೆ ಮನೆಯವರು ಕೂಡ ಅಂತಂದ್ಬಿಟ್ಟು ಹೇಳ್ತಾಳೆ. ಆಗ ಅವಳು ಕೇಳ್ತಾಳೆ, ಕನಕವಲ್ಲಿ, ನಿನ್ನ ಮದ್ವೆ ಆಗಿದ್ ಯಾವಾಗ ಅಂತಂದ್ಬಿಟ್ಟು. ಅವಳು ಹೇಳ್ತಾಳೆ, ಅದಾ 10 ವರ್ಷಗಳ ಹಿಂದೆ ಚಿತ್ರಾ ಪೂರ್ಣಿಮೆಯ ದಿನ ನನ್ನ ಮದ್ವೆ ಆಯ್ತು. ನನ್ನ ಮದುವೆಯ ದಿಬ್ಬಣ ಅತ್ತೆ ಮನೆಗೆ ಹೋಗಬೇಕಾದ್ರೆ ದಾರಿನಲ್ಲಿ ಮಳೆಯ ಹೊಡೆತಕ್ಕೆ ಪ್ರಯಾಣ ಮಾಡೋಕ್ ಆಗದೆ ಚಿತ್ರಪುರ ಶಿವಾಲಯದ ಆವರಣದಲ್ಲಿ ನಾವು ಒಂದು ಆಸರೆಗೋಸ್ಕರ ನಿಂತ್ಕೊಂಡಿದ್ವಿ. ಅದೇ ದೇವಸ್ಥಾನದ ಇನ್ನೊಂದು ಮೂಲೆಯಲ್ಲಿ ಆ ಬಡ ಮದುಮಗಳು ನಿಂತು ಅಳ್ತಾ ಇದ್ಲು. ನನ್ನ ಸೇವಕಿ ವಾರಿಜಾಳನ್ನ ಅವಳ ಬಳಿ ಕಳಿಸಿ ಕಾರಣವನ್ನ ತಿಳ್ಕೊಂಡ್ ಬಾ ಅಂತ ಹೇಳಿ ನನ್ನ ಆ ಚೀಲವನ್ನ ಅವಳಿಗೆ ವಾರಿಜಾಳ ಮೂಲಕ ಕೊಟ್ಟು ಕಳಿಸ್ದೆ. ನಾವಿಬ್ರು ಒಬ್ರನ್ನೊಬ್ರು ಭೇಟಿ ಮಾಡ್ಲೇ ಇಲ್ಲ ಅಂತ ಹೇಳ್ತಾಳೆ. ಕನಕವಲ್ಲಿ, ಆ ಚೀಲದಲ್ಲಿ ಏನಿತ್ತು ನಿನಗೆ ಗೊತ್ತಿತ್ತಾ ಅಂತಂದ್ಬಿಟ್ಟು ಹೇಮನಂದಿನಿ ತುಂಬಾ ದೈನ್ಯದಿಂದ ಕೇಳ್ಕೊಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ, ಅದು ನನ್ನಮ್ಮ ಉಡಿ ತುಂಬಿದಂತ ಚೀಲ.
ಮೇಲೆ ತೆಂಗಿನಕಾಯಿ ಹಣ್ಣುಗಳು ಮಾತ್ರ ಕಾಣಿಸ್ತಾ ಇತ್ತು. ಆದ್ರೆ ಚೀಲ ತುಂಬಾ ಭಾರವಾಗಿತ್ತು ಅಂತ ಕನಕವಲ್ಲಿ ಹೇಳ್ತಾಳೆ. ಆಗ ಹೇಮನಂದಿನಿ ತಕ್ಷಣ ತಲೆಬಾಗಿ ಕನಕವಲ್ಲಿಯ ಕಾಲನ್ನ ಹಿಡ್ಕೊಳ್ತಾಳೆ. ಅಕ್ಕ, ಆ ಬಡ ಮದುಮಗಳು ನಾನೇ. ನಿನ್ನ ಚೀಲದಲ್ಲಿ ಉತ್ತಮವಾದಂತಹ ವಜ್ರ ಮತ್ತೆ ಚಿನ್ನದ ಗಟ್ಟಿ ಇದ್ವು. ಬಹುಶಃ ನಿನ್ನ ತಾಯಿ ನಿನಗೆ ಉಡಿ ತುಂಬಿ ಅದರ ಮೇಲೆ ಹಣ್ಣು ಕಾಯಿ ಇಟ್ಟಿರಬೇಕು. ನೀನು ಕೊಟ್ಟ ಆ ಚೀಲದಿಂದ ನಾವು ವ್ಯಾಪಾರವನ್ನು ಆರಂಭಿಸಿ ಇಷ್ಟೊಂದು ಸಾಹುಕಾರರಾಗಿದ್ದೀವಿ. ಇವತ್ತು ನಾವು ಈ ಸ್ಥಿತಿ ತಲುಪೋದಕ್ಕೆ ನಿನ್ನ ಈ ಚೀಲ, ಈ ನಿನ್ನ ವಿಶಾಲ ಮನೋಭಾವ ಇದೆಯಲ್ಲ, ಅದೇ ಕಾರಣ. ಅದಕ್ಕೆ ನಾನು ಈ ದೇವ ಮಂದಿರದಲ್ಲಿ ದೇವಮೂರ್ತಿಗಿಂತ ದೇವ ಸಮಾನಳಾದ ನಿನ್ನ ಚೀಲವನ್ನ ಇಟ್ಟಿದ್ದೀನಿ. ನನಗೆ ನಿನ್ನ ಹೆಸರು, ಮುಖಚಹರೆ ಏನೂ ಗೊತ್ತಿಲ್ಲ. ದಿನವೂ ದೇವರಲ್ಲಿ ಯಾವತ್ತಾದರೂ ಒಂದು ದಿನ ನಿನ್ನನ್ನು ಭೇಟಿ ಮಾಡಿಸು ಅಂತ ಕೇಳ್ಕೊಳ್ತಾ ಇದ್ವು. ಇವತ್ತು ದೇವರು ನಮ್ಮ ಮೊರೆಯನ್ನ ಕೇಳಿಸ್ಕೊಂಡಿದ್ದಾನೆ. ಗೊತ್ತಿಲ್ಲದೆ ನಿನ್ನನ್ನು ದಾಸಿ ಹಾಗೆ ನಡೆಸ್ಕೊಂಡಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಅಂತಂದ್ಬಿಟ್ಟು ಹೇಮನಂದಿನಿ ಪಶ್ಚಾತ್ತಾಪದಿಂದ ಅಳ್ತಾಳೆ. ಹೇಮನಂದಿನಿ ಏನು ಮಾಡ್ತಾಳೆ, ತಾನು ಗಳಿಸಿದಂಥ ಆಸ್ತಿಯಲ್ಲಿ ಅರ್ಧವನ್ನ ಕನಕವಲ್ಲಿಗೆ ಕೊಡ್ತಾಳೆ. ಅಲ್ಲದೆ ಊರೂರಿಗೂ ಕೂಡ ಆಳುಗಳನ್ನು ಕಳಿಸಿ ಕನಕವಲ್ಲಿಯ ಗಂಡ ಮತ್ತೆ ಮಗನನ್ನ ಪತ್ತೆ ಮಾಡಿಸ್ತಾಳೆ. ಮುಂದೆ ಅವರಿಬ್ಬರು ಕೂಡ ಅಕ್ಕ ತಂಗಿಯರ ಹಾಗೆ ಬಾಳ್ತಾರೆ ಅನ್ನೋದು ಈ ಕತೆ. ಹರೇ ಕೃಷ್ಣ.